ನಮಸ್ಕಾರ, ಕನ್ನಡ ನೈನ್ಗೆ ಸ್ವಾಗತ. ನಾನು ಸುಪ್ರೀತಾ ಅಶ್ವಥ್. ಈಗ ಹೆಡ್ಲೈನ್ಸ್. ಬಿಪಿಎಲ್ ಕಾರ್ಡ್ ರದ್ದು ವದಂತಿಗೆ ಫುಲ್ ಸ್ಟಾಪ್ ಇಟ್ಟ ಸಿಎಂ. ಸರ್ಕಾರಿ ನೌಕರರು, ತೆರಿಗೆ ಪಾವತಿದಾರರ ಬಿಪಿಎಲ್ ಕಾರ್ಡ್ಗಳಷ್ಟೇ ರದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಮತ್ತೆ ಶುರುವಾಯಿತು ಚಡ್ಡಿ ಗ್ಯಾಂಗ್ ಅಟ್ಯಾಕ್. ಸಾರ್ವಜನಿಕರೇ ಬಹಳ ಜಾಗರೂಕರಾಗಿರಿ. ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳ ಎಚ್ಚರಿಕೆ. ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸದುಪಯೋಗ ಪಡಿಸಿಕೊಳ್ಳಿ. ಮೊಬೈಲ್ ತೊರೆದು ಗ್ರಂಥಾಲಯಕ್ಕೆ ಬನ್ನಿ. ಚನ್ನರಾಯಪಟ್ಟಣ ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು ಖರೆ. ಸರ್ಕಾರದ ನೌಕರರು, ಆದಾಯ ತೆರಿಗೆ ಪಾವತಿದಾರರ ಬಿಪಿಎಲ್ ಕಾರ್ಡ್ಗಳನ್ನು ಅಷ್ಟೇ ರದ್ದು ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು. ರಾಜ್ಯದಲ್ಲಿ ಸದ್ಯ ಅರ್ಹರಲ್ಲದವರ ಬಿಪಿಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿ ಎಪಿಎಲ್ ಕಾರ್ಡ್ಗಳಿಗೆ ಬದಲಾಯಿಸುವ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮಧ್ಯೆ ಸರ್ಕಾರದ ನೌಕರರು, ಆದಾಯ ತೆರಿಗೆ ಪಾವತಿದಾರರ ಬಿಪಿಎಲ್ ಕಾರ್ಡ್ಗಳನ್ನು ಅಷ್ಟೇ ರದ್ದು ಮಾಡಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ನೀವೇ ಕನ್ಫ್ಯೂಸ್ ಮಾಡೋದು. ಇದು ಟ್ಯಾಕ್ಸ್ ಕಟ್ಟದೇ ಇಲ್ದಿದ್ದವ್ರ ಕಾರ್ಡ್ ಕೂಡ ರದ್ದಾಗ್ತಿದೆ ಅಂತ ಯಾರು ಹೇಳಿದವರು? ಅಂಥವ್ರಿಗೆ ನಾವು ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಅಲ್ವಾ? ಬಡವ್ರಿಗೆ ಕೊಡಬೇಕಲ್ಲ. ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ, ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳ್ದದನ್ನು ತೋರಿಸ್ಬಿಡ್ತೀರಿ. ಅಲ್ಲೇ ಆಯ್ತಮ್ಮ. ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತಕ್ಕಂಥದ್ದು. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರ್ರಿ ಅನ್ನಭಾಗ್ಯ ಕೊಟ್ಟವರು? ಬಿಜೆಪಿ ಅವ್ರು ಕೊಟ್ಟಿದ್ದೀರಾ? ಯಾವಲ್ಲಾರು ಬಿಜೆಪಿ ಅವ್ರು ಕೊಟ್ಟಿದ್ದೀರಾ ಅನ್ನಭಾಗ್ಯ? ಬೇರೆ ಜೆಡಿಎಸ್ನವ್ರು ಮಾಡಿದ್ರಾ? ನಾನ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ 2013-18 ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದರು ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು? ಗುಜರಾತ್ನಲ್ಲಿ ಮಾಡಿದ್ರ, ಮಧ್ಯಪ್ರದೇಶದಲ್ಲಿ ಮಾಡಿದ್ರ, ಉತ್ತರ ಪ್ರದೇಶದಲ್ಲಿ ಮಾಡಿದ್ರ, ಬಿಹಾರ್ನಲ್ಲಿ ಮಾಡಿದ್ರ, ಹರಿಯಾಣದಲ್ಲಿ ಮಾಡಿದ್ರ? ಎಲ್ಲಿ ಮಾಡಿದ್ರು? ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರಿಗೆ ಬಿಪಿಎಲ್ ಕಾರ್ಡ್ ನೀಡಿದ್ರೆ ಅದನ್ನ ರದ್ದುಪಡಿಸಿ ಎಪಿಎಲ್ಗೆ ಪರಿವರ್ತಿಸಬೇಕು. ಇವರನ್ನ ಹೊರತುಪಡಿಸಿದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ರೆ ತಕ್ಷಣ ವಾಪಸ್ ನೀಡುವಂತೆ ಸಿಎಂ ಆದೇಶಿಸಿರುವುದಾಗಿ ಮುಖ್ಯಮಂತ್ರಿಗಳ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾಜಿ ಸಚಿವ ಮನೋಹರ್ ತಹಸೀಲ್ದಾರ್ ವಿಧಿವಶರಾಗಿದ್ದು, ರಾಜಕೀಯ ಮುಖಂಡರು ಸಂತಾಪ ಸೂಚಿಸಿದ್ದಾರೆ. ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ವಿಧಿವಶರಾಗಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರಿಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಶಂಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ 80 ವರ್ಷದ ಮನೋಹರ್ ತಹಶೀಲ್ದಾರ್ ನಿಧನರಾಗಿದ್ದಾರೆ. 2015ರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಬಕಾರಿ ಸಚಿವರಾಗಿದ್ದ ಮನೋಹರ್ ತಹಶೀಲ್ದಾರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾಗಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಸರಣಿ ದರೋಡೆ ಕೃತ್ಯ ನಡೆಸಿ ಜನರ ನಿದ್ದೆಗೆಡಿಸಿದ್ದ ಚಡ್ಡಿ ಗ್ಯಾಂಗ್ ರಾಜ್ಯಾದ್ಯಂತ ಆಕ್ಟಿವ್ ಆಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದ್ದು, ಸಾರ್ವಜನಿಕರು ಜಾಗೃತರಾಗಿರಬೇಕೆಂದು ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣಾ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ.
ಇತ್ತೀಚೆಗೆ ಮಂಗಳೂರಿನಲ್ಲಿ ಸರಣಿ ದರೋಡೆ ನಡೆಸಿ ಜನರ ನಿದ್ದೆ ಕೆಡಿಸಿದ್ದ ಚಡ್ಡಿ ಗ್ಯಾಂಗ್ ಈಗ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಆಕ್ಟಿವ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಾರ್ವಜನಿಕರು ಜಾಗೃತರಾಗಿರಬೇಕು ಅಂತ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣಾ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಈ ಗ್ಯಾಂಗ್ನ ಸದಸ್ಯರು ಕಾಲಿಗೆ ಚಪ್ಪಲಿ ಧರಿಸೋದಿಲ್ಲ, ಮೈಯಲ್ಲಿ ಕೇವಲ ಚಡ್ಡಿ ಮತ್ತು ಬನಿಯನ್ ಮಾತ್ರ ಇದ್ದು ತಲೆಗೊಂದು ಟವಲ್ ಸುತ್ತಕೊಂಡು ರಾತ್ರಿ ವೇಳೆ ಓಡಾಡ್ತಾರೆ. ಒಬ್ಬಂಟಿಯಾಗಿ ವಾಸಿಸುವವರು ವೃದ್ಧರು, ಒಂಟಿ ಮನೆ ಇವರ ಟಾರ್ಗೆಟ್ ಆಗಿದ್ದು ರಾತ್ರಿ ಹೊತ್ತು ಕಾರ್ಯಾಚರಣೆ ನಡೆಸುತ್ತಾರೆ. ಈ ತಂಡದ ಸದಸ್ಯರು ರಾಜ್ಯದ ಎಲ್ಲೆಡೆ ಇರುವ ಬಗ್ಗೆ ಸಂದೇಹವಿದ್ದು ಸಾರ್ವಜನಿಕರು ಜಾಗರೂಕತೆಯಿಂದ ಇರಬೇಕಾಗಿ ಮನವಿ ಮಾಡಿದ್ದಾರೆ. ಈಗ ಪುಟ್ಟದೊಂದು ವಿರಾಮ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, Marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, future of museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕೆಟ್ಟು ನಿಂತಿದ್ದ ಕೆಎಸ್ಆರ್ಟಿಸಿ ಬಸ್ ರಿಪೇರಿ ಮಾಡುವ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಕಂಡಕ್ಟರ್ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿದೆ. ಕೆಟ್ಟು ನಿಂತಿದ್ದ ಕೆಎಸ್ಆರ್ಟಿಸಿ ಬಸ್ ಅನ್ನ ರಿಪೇರಿ ಮಾಡ್ತಾ ಇದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಕಂಡಕ್ಟರ್ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ನಡೆದಿದೆ. ಮೈಸೂರು ಹೊಳೆನರಸೀಪುರ ಮಾರ್ಗವಾಗಿ ಬರ್ತಾ ಇದ್ದ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಡಿಪೋದ ಬಸ್ ತಡರಾತ್ರಿ ಕೆಟ್ಟು ನಿಂತಿತ್ತು. ಬಸ್ ರಿಪೇರಿಗೆ ಅಂತ ಕಂಡಕ್ಟರ್ ಶ್ರೀನಾಥ್ ನಿಂತಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ತೀವ್ರ ರಕ್ತಸ್ರಾವದಿಂದ ಆಸ್ಪತ್ರೆಗೆ ತೆರಳುವ ವೇಳೆ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇಲೂರು ತಾಲೂಕು ಮದಗಟ್ಟ ವ್ಯಾಪ್ತಿಯ ಸರ್ವೆ ನಂಬರ್ 81ರಿಂದ 88ರವರೆಗೆ ಇರುವ ಸುಮಾರು 12 ಎಕರೆ 10 ಗುಂಟೆ ಭೂಮಿ ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಅದನ್ನು ನಮ್ಮಂತೆ ಮಾಡಿಕೊಡಬೇಕು ಎಂದು ಗ್ರಾಮದ ನಿಜಲಿಂಗಪ್ಪ ಮತ್ತು ಈಶ್ವರಪ್ಪ ಸಹೋದರರು ಮನವಿ ಮಾಡಿದ್ರು. ಬೇಲೂರು ತಾಲೂಕು ಮದಗಟ್ಟ ವ್ಯಾಪ್ತಿಯ ಸರ್ವೆ ನಂಬರ್ 81ರಿಂದ 88ರವರೆಗೆ ಇರುವ ಸುಮಾರು 12 ಎಕರೆ 10 ಕುಂಟೆ ಭೂಮಿ ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಅದನ್ನು ನಮಗೆ ಮಾಡಿಕೊಡಬೇಕು ಅಂತ ಗ್ರಾಮದ ನಿಜಲಿಂಗಪ್ಪ ಮತ್ತು ಈಶ್ವರಪ್ಪ ಸಹೋದರರು ಮನವಿ ಮಾಡಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 12 ಎಕರೆ 10 ಕುಂಟೆ ಭೂಮಿ ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದೆ.
ಜಮೀನು ಇರುವುದೇ ನಮಗೆ ಗೊತ್ತಿರಲಿಲ್ಲ. ಪಕ್ಕದ ಜಮೀನಿನ ಮಾಹಿತಿ ನಂತರ ನಮ್ಮ ತಾತ ಮುತ್ತಾತ ಅವರ ಹೆಸರಿನಲ್ಲಿ ಜಮೀನಿತ್ತು ಅಂತ ಗೊತ್ತಾಗಿದೆ. ಅದನ್ನ ನಮ್ಮ ಹೆಸರಿಗೆ ಮರು ಮಂಜೂರು ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ರು. 87/2 ಅದು 12 ಎಕರೆ 10 ಕುಂಟೆ ಇದೆ ಜಮೀನು. ಅದರಲ್ಲಿ 4 ಎಕರೆ ಇವ್ರದ್ದು ಸರ್ಕಾರಿ ಬೀಡಾಗಿಬಿಟ್ಟಿದೆ. 4 ಎಕರೆ ಅಕ್ರಮವಾಗಿ ಅವನು ತಿಮ್ಮಯ್ಯ ದಾಸಯ್ಯನ ಅಕ್ರಮವಾಗಿ ಸಾಕು ಮಾಡ್ಕೊಂಡು ಅಂಬೇಡ್ಕರ್ ಇದರಲ್ಲಿ ದರ್ಖಾಸ್ತು ಅಂತ ಪಾಣಿ ಮಾಡ್ಕೊಂಡು ಲೋನ್ ತಗೊಂಡಿದ್ದಾನೆ 80,000. ಇದು ಇವ್ರ ಪಿತರಾರ್ಜಿತ ಆಸ್ತಿ. ಇವರ ತಾತ ನಂಜೇಗೌಡ, ಇವರ ಅಜ್ಜ ನಿಂಗೇಗೌಡ, ಇವರ ಅಪ್ಪರು ಹಾಲೇಗೌಡರು, ಅವರೆಲ್ಲ ಪೌತಿ ಆಗಿದ್ದಾರೆ. ಇವ್ರು 3 ಜನ ದಿಕ್ಕಪಾಲಾಗಿ ಎಲ್ಲೆಲ್ಲ ಹೋಗಿದ್ರು. ಈಗ ಏನು ಸರ್, ಇವ್ರು ನಿಂಗೇಗೌಡ ಅವ್ರ ಮಗ, ನಂಜೇಗೌಡ ಮಗ ನಿಂಗೇಗೌಡ ಮಗ ಹಾಲೇಗೌಡ ಮಕ್ಕಳು ಇವರು 3 ಜನ ಸರ್. ಒಬ್ರು ಮಂಗಳೂರಾಗಿದ್ದಾರೆ, ಒಬ್ರು ಇಲ್ಲಿ ತಾಳೂರಾಗಿದ್ದಾರೆ, ಒಬ್ರು ಇಲ್ಲಿ ಬೂನಹಳ್ಳಿಲಿದ್ದಾರೆ. ಇದನ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಆಗಿ ಇಲ್ಲೇ ಇದೆ ಫೈಲ್ ಈಗ ಜಿಲ್ಲಾ ಕಚೇರಿಯಲ್ಲಿ. ಏನ್ ಸರ್, ಅವ್ರ ಸ್ವಾಧೀನದಲ್ಲಿ ಬಿಟ್ಟಿದ್ದಾರೆ ಹಂಗೆ 6 ಎಕರೆ 1 ಕುಂಟೆನ. DC ಸ್ವಾಧೀನದಲ್ಲಿ ಇದೆ. ಈಗ 22ರಲ್ಲಿ ಮಾಡ್ಸಿರೋದು. DC ಸ್ವಾಧೀನಕ್ಕೂ ಬಂದಿರಲಿಲ್ಲ. ಕೋರ್ಟ್ಗೆ ಹೋಗ್ಬೇಕು ಸರ್, ಈಗ ಪ್ರಚಾರ ಮಾಡಿ ಹೋಗ್ಬೇಕು ಅಂತ. 6 ಎಕರೆ ಇವರ ಜಿಲ್ಲಾಧಿಕಾರಿಗಳ ಸ್ವಾಧೀನಕ್ಕೆ ಅವರ ಇದರಲ್ಲೇ ಕೊಟ್ಟಿದ್ದಾರೆ ಸರ್ಕಾರ. ಈಗ 2022ರಲ್ಲಿ ಆಗಿದೆ. ಆಮೇಲೆ ಆತ 2087-88ರಲ್ಲಿ ಅತಿಕ್ರಮವಾಗಿ ಜಮೀನ ಉಳುಮೆ ಮಾಡಿ ಅದಕ್ಕೇನೇನು ಬೇಕು ಅದೆಲ್ಲ ಬೆಳೆ ಮಾಡಿದ್ದಾನೆ. 4 ಎಕರೆ 1 ಕುಂಟೆ. ತಿಮ್ಮಯ್ಯ ದಾಸಯ್ಯ ಅವ್ರ ಸ್ವಾಧೀನ ಇದ್ದಾರೆ. ಲೋನ್ ತಗೊಂಡಿದ್ದಾರೆ. ಇವ್ರು ಅದಕ್ಕೆ ಪ್ರವೇಶ ಮಾಡಿಲ್ಲ. ಈಗ ಪ್ರವೇಶ ಮಾಡಬೇಕು ಜಿಲ್ಲಾಧಿಕಾರಿಗಳು ಆದೇಶ ಮೇಲೆ. ಇವ್ರಿಗೆ ಗೊತ್ತೂ ಇರಲಿಲ್ಲ ಅದು. ಇವ್ರಿಗೆ ಯಾರೋ ಒಬ್ರು ನಿಮ್ಮದು ಕಣಪ್ಪ ನಿಮ್ಮ ಪಿತರಾರ್ಜಿತ ಅಂತ ಹೇಳಿರು. ಅವಾಗ ಬಂದು ನಮ್ಮನ್ನು ಭೇಟಿ ಮಾಡಿರು. ಅದನ್ನೆಲ್ಲ ದಾಖಲಾತಿ ತೆಗೆದು 2022ರಲ್ಲಿ ನಮ್ಮ ಹತ್ರ ಬಂದ್ರು ಇವರು. ಆವಾಗ ಜಿಲ್ಲಾಧಿಕಾರಿ ಆದೇಶಕ್ಕೆ ಸರ್ಕಾರದಿಂದ ಮಾಡಿ ಇವ್ರ ಸ್ವಾಧೀನಕ್ಕೆ ಬಿಟ್ಟಿದ್ದಾರೆ. ಈಗ ಇವರೇ ಎಲ್ಲ ಬಗೆಹರಿಸ್ಬೇಕು ಜಿಲ್ಲಾಧಿಕಾರಿ. ಚಾಮರಾಜನಗರ ಜಿಲ್ಲೆಯ 13 ಕಡೆಗಳಲ್ಲಿ ಕಳ್ಳತನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಕುಖ್ಯಾತ ಅಂತಾರಾಜ್ಯ ಕಳ್ಳರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ 13 ಕಡೆಗಳಲ್ಲಿ ಕಳ್ಳತನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 4 ಕುಖ್ಯಾತ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ಕೊಂಡಂಗಸ್ವಾಮಿ, ಕೇರಳ ರಾಜ್ಯದ ಪಾಲಕರ ಜಿಲ್ಲೆಯ ಜೇಸುದಾಸ್, ಕೊಯಮತ್ತೂರು ಜಿಲ್ಲೆಯ ಪೊಳಚ್ಚಿ ತಾಲೂಕಿನ ಇಂದಿರಾ ರಾಜ್, ಹಾಸನ ಮೂಲದ ಅಜಿತ್ ಬಂಧಿತ ಆರೋಪಿಗಳು. ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಆರೋಪಿಗಳಿಂದ 41 ಲಕ್ಷ ಬೆಲೆ ಬಾಳುವ 504 ಗ್ರಾಂ ಚಿನ್ನಾಭರಣಗಳು, 3 ಕೆಜಿ ಬೆಳ್ಳಿ ಆಭರಣಗಳು ಹಾಗೂ 4,400 ರೂಪಾಯಿ ನಗದು, ಕೃತ್ಯಕ್ಕೆ ಬಳಸಿದ ಮಹೇಂದ್ರ ಕಾರು, ಸ್ಪ್ಲೆಂಡರ್ ಮೋಟಾರ್ ಬೈಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಮಾಹಿತಿ ನೀಡಿದರು. ಗ್ರಾಂ ಚಿನ್ನಾಭರಣಗಳನ್ನ ಹಾಗೂ 3 ಕೆಜಿ ಬೆಳ್ಳಿ ಆಭರಣಗಳು, 4,400 ರೂಪಾಯಿ ನಗದು ಹಣ, ಕೃತ್ಯಕ್ಕೆ ಬಳಕೆ ಮಾಡಿದ್ದ TN 38 CF 4891 ಮಹೀಂದ್ರ ಕಾರು ಹಾಗೂ KA 2 KL 3133 ಸ್ಪ್ಲೆಂಡರ್ ಮೋಟಾರ್ ಬೈಕ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಈ ಕಳ್ಳರನ್ನ ವಶಪಡಿಸಿಕೊಂಡಿದ್ದರಿಂದ ಚಾಮರಾಜನಗರ ಜಿಲ್ಲೆಯ 13 ಪ್ರಕರಣಗಳು, 13 ರಾತ್ರಿ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದೆ ಹಾಗೂ ಕೋಲಾರ ಜಿಲ್ಲೆಯ 1 ಬೈಕ್ ಥೆಫ್ಟ್ ಪ್ರಕರಣ ಪತ್ತೆಯಾಗಿದೆ. ಇದೀಗ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನಂತರ ಪೊಲೀಸ್ ಕಸ್ಟಡಿಗೆ ಪಡೆದು ಮುಂದಿನ ತನಿಖೆಯನ್ನ ನಾವು ಕೈಗೊಳ್ತಾ ಇದ್ದೇವೆ. ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಸದುಪಯೋಗವಾಗಬೇಕು. ಮೊಬೈಲ್ ತೊರೆದು ಗ್ರಂಥಾಲಯಕ್ಕೆ ಬನ್ನಿ ಎಂದು ಪುರಸಭೆ ಅಧ್ಯಕ್ಷೆ ಬನಶಂಕರಿ ರಘು ಕರೆ ನೀಡಿದ್ದಾರೆ. ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಸದುಪಯೋಗವಾಗಬೇಕು. ಮೊಬೈಲ್ ತೊರೆದು ಗ್ರಂಥಾಲಯಕ್ಕೆ ಬನ್ನಿ ಅಂತ ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು ಕರೆ ಕೊಟ್ಟಿದ್ದಾರೆ.
ಚನ್ನರಾಯಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹೇಮವಾಣಿ ಪ್ರಕಾಶನ ವತಿಯಿಂದ ನಡೆದ ಗ್ರಂಥಾಲಯ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಉನ್ನತ ಹುದ್ದೆಗಳನ್ನು ಯುವಕರು ಹಿಡಿಯುವಲ್ಲಿ ಗ್ರಂಥಾಲಯ ಸಹಕಾರಿಯಾಗಿದೆ. ಚನ್ನರಾಯಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹೇಮವಾಣಿ ಪ್ರಕಾಶನ ವತಿಯಿಂದ ನಡೆದ ಗ್ರಂಥಾಲಯ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಉನ್ನತ ಹುದ್ದೆಗಳನ್ನು ಯುವಕರು ಹಿಡಿಯುವಲ್ಲಿ ಗ್ರಂಥಾಲಯ ಸಹಕಾರಿ, ಜ್ಞಾನದ ದೇಗುಲ ಗ್ರಂಥಾಲಯ ಅಂದರು. ಮತ್ತು ಬಳಗವನ್ನು ಕಟ್ಟಿ ಅವರು ಲಕ್ಷ್ಮೀನಾರಾಯಣ ಏಕಾಗ್ರತೆಯಿಂದ ನೀವು ಅಧ್ಯಯನ ಮಾಡಬೇಕು ಅಂತ ಆ ಥರ ಈ ಅವರು ನೌಕರಿ ಓದೋದಿಲ್ಲ. ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾನು ಮಾಡಲೇಬೇಕು, ಇನ್ನಾಗಲೇಬೇಕು, ನನ್ನ ಜೀವನದ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ರೀತಿ ಹೇಳಿ ಮಾಡಿದಂಥವ್ರು ಇಂಥವ್ರು ಪ್ರತಿ ವರ್ಷವೂ ಇರ್ತಾರೆ. ನಾನು ಆಗಲೇ ಮಾತಾಡ್ತಾ ಹೇಳ್ತಿದ್ದೆ, ವಿಧಾನಸೌಧದಿಂದ ಎಲ್ಲ ಇಲಾಖೆಗಳು ಉನ್ನತ ಅಧಿಕಾರಿಗಳು ಪಕ್ಕದಿದ್ದಾರೆ ಅಂತ. ಇಂತಹ ಒಂದು ಸ್ಥಳ ಈ ಪಾವಿತ್ರತೆಯ ಸ್ಥಳ. ಇದನ್ನು ಯಾವ ರೀತಿ ಹೋಲಿಸಬೇಕು, ಇಲ್ಲ ಯಾವ ರೀತಿ ಸಂದೇಶಗಳು ಇದರಿಂದ. ಈ ವೇಳೆ ಶಿಕ್ಷಣ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಸುಧಾಕರ್, ಹಿರಿಯ ಪತ್ರಕರ್ತ ಗೋಕಾಕ್ ಪುಟ್ಟಣ್ಣ, ಹಿರಿಯ ಪತ್ರಿಕಾ ವಿತರಕ ಸೈಕಲ್ ರಂಗನಾಥ್, ಆರೋಗ್ಯ ಇಲಾಖೆಯ ನಂದೀಶ್, ಗ್ರಂಥಪಾಲಕರಾದ ದೇವರಾಜ್, ತೇಜಸ್, ಜಯರಾಮ್ ಉಪಸ್ಥಿತರಿದ್ದರು. ಮಾದಕ ವಸ್ತುವಿನ ನಿಯಂತ್ರಣ ಹಾಗೂ ಅರಿವು ಮೂಡಿಸುವ ಒಂದು ದಿನದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಾಸನದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ನಡೆಯಿತು. ಮಾದಕ ವಸ್ತುವಿನ ನಿಯಂತ್ರಣ ಹಾಗೂ ಅರಿವು ಮೂಡಿಸುವ ಒಂದು ದಿನದ ಕಾರ್ಯಾಗಾರ ಹಾಸನದ ಕೆಎಸ್ಆರ್ಟಿಸಿ ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ನಡೆಯಿತು. ಹಾಸನ ನಗರದ ಡೈರಿ ವೃತ್ತ ರಿಂಗ್ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ರಾಜ್ಯಮಟ್ಟದ ಸಮನ್ವಯ ಸಂಸ್ಥೆ ಕರ್ನಾಟಕ ಭುವನೇಶ್ವರಿ ಮದ್ಯಪಾನ ಸೇವನೆಗಳ ಸಮಗ್ರ ಪುನರ್ವಸತಿ ಕೇಂದ್ರ ಹಾಸನ ಇವರ ಸಹಯೋಗದಲ್ಲಿ ಕಾರ್ಯಾಗಾರ ನಡೆಯಿತು. ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಅನುಪಮಾ ಕೆಆರ್ ಈ ಒಂದು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪ್ರಾದೇಶಿಕ ತರಬೇತಿ ಕೇಂದ್ರದ ಪ್ರಾಂಶುಪಾಲೆ ಗೀತಾಂಜಲಿ, ಎಎಸ್ ಆಸ್ಪತ್ರೆಯ ಮಾನಸಿಕ ರೋಗ ತಜ್ಞ ಡಾಕ್ಟರ್ ಕಾರ್ತಿಕ್ ಜೆ, ಬಾಲಕೃಷ್ಣರಾಜ್ ಎನ್, ಅಂಜಲಿ, ಗೋವಿಂದರಾಜ್, ಭುವನೇಶ್ವರಿ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡ 9 ಸಂಪಾದಕ ವ್ಯವಸ್ಥಾಪಕ ಸಮೃದ್ಧಿ ಮೋಹನ್ ರವರ ಅಜ್ಜಿ ಲಕ್ಷ್ಮಮ್ಮ ಅನಾರೋಗ್ಯದಿಂದ ಸಾವಿಗೀಡಾಗಿದ್ದು, ಕನ್ನಡ 9 ಸಿಬ್ಬಂದಿ ವರ್ಗದಿಂದ ಸಂತಾಪ ಸೂಚಿಸಲಾಯಿತು. ಕನ್ನಡ 9 ವ್ಯವಸ್ಥಾಪಕ ಸಂಪಾದಕ ಸಮೃದ್ಧಿ ಮೋಹನ್ ಅವರ ಅಜ್ಜಿ ಲಕ್ಷ್ಮಮ್ಮ ಅವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಲಕ್ಷ್ಮಮ್ಮ ಅವರ ನಿಧನಕ್ಕೆ ಕನ್ನಡ 9 ಸಿಬ್ಬಂದಿ ಸಂತಾಪ ಸೂಚಿಸಿದ್ದಾರೆ. ಕಳೆದ 3-4 ತಿಂಗಳುಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದ ಲಕ್ಷ್ಮಮ್ಮ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇಂದು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರೆಳೆದಿದ್ದಾರೆ. ಇವರ ಅಂತ್ಯಕ್ರಿಯೆ ಅವರ ಸ್ವಗ್ರಾಮ ಹೊಳೆನರಸೀಪುರ ತಾಲೂಕಿನ ಶಿಖರನಹಳ್ಳಿಯಲ್ಲಿ ನಾಳೆ ನೆರವೇರಲಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಪಿಎಲ್ ಕಾರ್ಡು ರದ್ದು ವದಂತಿಗೆ ಫುಲ್ ಸ್ಟಾಪ್ ಇಟ್ಟ ಸಿಎಂ. ಸರ್ಕಾರಿ ನೌಕರರು, ತೆರಿಗೆ ಪಾವತಿದಾರರ ಬಿಪಿಎಲ್ ಕಾರ್ಡ್ಗಳಷ್ಟೇ ರದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಮತ್ತೆ ಶುರುವಾಯಿತು ಚಡ್ಡಿ ಗ್ಯಾಂಗ್ ಅಟ್ಯಾಕ್, ಸಾರ್ವಜನಿಕರೇ ಬಹಳ ಜಾಗರೂಕರಾಗಿರಿ, ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳ ಎಚ್ಚರಿಕೆ. ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸದುಪಯೋಗ ಪಡಿಸಿಕೊಳ್ಳಿ, ಮೊಬೈಲ್ ತೊರೆದು ಗ್ರಂಥಾಲಯಕ್ಕೆ ಬನ್ನಿ, ಚನ್ನರಾಯಪಟ್ಟಣ ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು ಖರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮಣಿ.